ನಾನಿರುವುದೇ ನಿಮಗಾಗಿ, ನಾನಿರುವುದೇ ಕಲ್ಯಾಣ್ ಜ್ಯುವೆಲ್ಲರ್ಸ್, ನಾನಿರುವುದೇ. ಇವತ್ತಿನ ಅತಿಥಿಗಳು 3 ವಾಮನ ಮೂರ್ತಿಗಳು. ಆ ಪುಟಾಣಿ ಮೂರ್ತಿಗಳಂತೂ ಅವ್ರ ಆಸೆನ ಹೇಳ್ಕೊಂಡ್ಬಿಟ್ರು. ಈ ಎತ್ತರವಾದ ವ್ಯಕ್ತಿನ ಎಲ್ಲಿ ಅಂತ ಹುಡ್ಕೋದು ರೀ? ಕರ್ನಾಟಕದಲ್ಲಿ ಏನ್ರಿ ಸಿಗಲ್ಲ. ಹಂಗು ಹಿಂಗು ಹುಡುಕಿ ರಾಯಚೂರು ಹತ್ರ ಮುದ್ಗಲ್ ಅಂತ ಒಂದು ಗ್ರಾಮದಲ್ಲಿ ಆ ವ್ಯಕ್ತಿನ ಹುಡುಕಿದ್ದೀವಿ. ಸಂತೋಷ್ ನಮ್ಮ ದೇಶದಲ್ಲೇ ಅತಿ ಎತ್ತರವಾದ ವ್ಯಕ್ತಿ. ಒಳ್ಳೆ ಮನುಷ್ಯ, ಏನೇನು ಅದು ಸಹಾಯ ಮಾಡೋ ಮನಸ್ಸು ಐತೆ. ನಮ್ಮ ಹತ್ರ ಇದ್ರು ಇನ್ನೊಬ್ರಿಗೆ ಕೊಡ್ತಾರೆ. ಮನೆ ಬಗ್ಗೆ ಅಂದ್ರೆ ಏನು ಕೆಲಸ ಮಾಡೋದಂತ ಆಗಲ್ಲ ಸರ್. ಕೆಲಸ ಮಾಡೋಕ್ಕಾಗಲ್ಲ, ಮರದ ಕುಂದಿರ್ತಾರ, ಅಡ್ಡಾಡ್ತಾರ ಅಲ್ಲೇ ಅಲ್ಲಿ. ಬರೀ ಫೋಟೋ ಕೊಟ್ಟು ಜೀವನ ಮಾಡ್ಯಾರ ಅವ್ರು. ಒಂದು ಫೋಟೋ ಕೊಟ್ಟರೆ ಖುಷಿಲಿದ್ದು 10 ರೂಪಾಯಿ ಕೊಟ್ಟರೆ ಅದರಲ್ಲಿದ್ದ ಜೀವನ ಮಾಡ್ಯಾರ ಅವ್ರು. ಇಲ್ಲಿ 4 ಜನ ತಮ್ಮಂದ್ರ ಮಧ್ಯೆ ಎಲ್ಲರೂ ತಮ್ಮಂದ್ರು ಹೊಲದ ಕೆಲಸ ಮಾಡ್ತಾರೆ, ಅಲ್ಲಿ ಇಲ್ಲಿ ಹೊರಗಡೆ ದುಡಿತಾರೆ. ಹಾಗೆ ಜೀವನ ನಡೀತಾ ಇದೆ. ಈಗ ನಾಳೆ ಬೇರೆ ಆದ್ಮೇಲೆ ಕಷ್ಟ ಆಗ್ಬೋದು ಸರ್. ನೋಡಲಿಕ್ಕೆ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಕಾಣ್ತಾ ಇದೆ. ಆದರೆ ಯಾರು ಅದರಿಗೆ ಅಂತ ಒಂದು ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇಲ್ಲ. ಅದಕ್ಕೆ ಒಂಥರ ನೋಡಲಿಕ್ಕೆ ಆತ ಒಂಥರ ಅದು ನೋವು ಅನ್ನಿಸ್ತಾ ಇದೆ. ರಾಯಚೂರು ಜಿಲ್ಲೆಯ ಮುದ್ಗಲ್ ಗ್ರಾಮದಲ್ಲಿ ವಾಸವಾಗಿರೋ ಸಂತೋಷ್ ಈ 3 ಸಹೋದರರ ಆಸೆಯನ್ನು ಕೇಳಿ ತುಂಬ ಹೃದಯದಿಂದ ನಮ್ಮ ಸ್ಟುಡಿಯೋಗೆ ಆಗಮಿಸಿದರು. ಆ ಮುದ್ಗಲ್ ಇದನ್ನ ಕರೆಯೋಣವಾ ಸರ್? ಬನ್ನಿ. ಏನ್ರಿ ಇದು ರೀ? ಭಯ ಆಗ್ತಿದೆ ರೀ ಬರೋಕ್ಕೆ. ಏನು ನಿಮ್ಮ ಹೈಟು? 7 feet 8 inches. 7 feet 18. ನಾನು ಎಷ್ಟಿರ್ಬೋದು? 5, 6. 5, 6 ಇರ್ಬೋದು. ತಪ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಸೇರ್ಸಲ್ಲ. ಯಾಕಂದ್ರೆ ನೀವು ದೊಡ್ಡವರು. ಅದು ನಿಮ್ಮ ಹೆಸರು? ಸಂತೋಷ್ ಕುಮಾರ್. ಸಂತೋಷ್ ಕುಮಾರ್. ಕರೆಕ್ಟಾಗಿ ನಿಮ್ಮ ಅಪ್ಪ ಅಮ್ಮ ಕರೆಕ್ಟ್ ಒಳ್ಳೆ ಹೆಸರು ಇಟ್ಟಿದ್ದಾರೆ ರೀ. ಅದಕ್ಕೆ ಸಂತೋಷವಾಗಿ ಬೆಳೆದ್ಬಿಟ್ಟಿದ್ದೀವಿ. ಹಾಂ ಅಲ್ವಾ? ಎತ್ತರದಲ್ಲಿ ಒಂದೇ ಸಂತೋಷ ಸರ್. ಎತ್ತರದಲ್ಲಿ ಒಂದೇ ಸಂತೋಷ. ಯಾಕೆ ಉಳಿದದ್ದೆಲ್ಲ ಯಾಕೆ ಅಷ್ಟೊಂದು ಲೈಫ್ ಡಿಜೆಕ್ಷನ್ ನಿಮಗೆ? ಎತ್ತರದ ನಮ್ಗಂತೂ ನೋಡಿ ಈ ಥರ ಹೈಟ್ ನೋಡ್ಬಿಟ್ಟು ನಮ್ಗೆ ಖುಷಿ ಆಗ್ತದೆ. ನಿಮ್ಗೆ ಯಾಕೆ ಖುಷಿ ಆಗ್ತಿಲ್ಲ? ನೋಡೋರಿಗೆ ಖುಷಿ ಸರ್ ಹೈಟ್, ನನ್ನ ಹೈಟ್ ನೋಡಿ. ಆದರೆ ನನಗೆ ಮಾತ್ರ ಅಷ್ಟೇ ಪ್ರಾಬ್ಲಮ್ ಸರ್ ಎಲ್ಲ. ಯಾಕೆ? ವೈ? ಮಾಮೂಲಿ ಜನಗಳ ಥರ ಓಡಾಡಂಗಿಲ್ಲ. ಆಮೇಲೆ ಹೆಂಗೆ ಹೈಟ್ ಬೆಳೀತದ ಹಂಗೆ ಸ್ಟ್ಯಾಮಿನಾನು ಕಮ್ಮಿ ಆಗುತ್ತೆ ನನ್ನ ಬಾಡಿ ಬಗ್ಗೆ. ಇನ್ನೊಂದು ಎಲ್ಲಿ ಹೋದ್ರು, ಯಾವ ಬಸ್ಸಲ್ಲಿ ಹೋದ್ರು, ಯಾವ ಕಾರಲ್ಲಿ ಅಂತೂ ಹೋಗೋಕ್ಕೆ ಆಗಲ್ಲ. ಬಸ್ಸಲ್ಲಿ ಹೋದ್ರಂತೂ ಅದು ಡ್ರೈವರ್ ಬ್ಯಾಕ್ ಸೀಟ್ ಸಿಕ್ಕರೆ ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲ. ಕಷ್ಟ. ಎಲ್ಲದಕ್ಕೂ ರಿಸ್ಕೇ ಸರ್ ಹೈಟ್ ಇದ್ರೆ. ನೋಡಿ ಇವಾಗ ಏನಂದ್ರೆ ಪ್ರಪಂಚದಲ್ಲಿ ಹೆಂಗೆ ಗೊತ್ತಾ? ದಪ್ಪಗಿದ್ರು ಕಷ್ಟ, ಸಣ್ಣಕ್ಕಿದ್ರು ಕಷ್ಟ, ಕುಳ್ಳಕ್ಕಿದ್ರು ಕಷ್ಟ, ಉದ್ದಕ್ಕಿದ್ರು ಕಷ್ಟ. ಕಷ್ಟ ಎಲ್ರಿಗೂ ಬರುತ್ತೆ, ಮನುಷ್ಯನಿಗೆ ಬರುತ್ತೆ, ಬೇರೆ ಯಾರಿಗೂ ಬರುತ್ತೆ ಹೇಳಿ. ಬಂದ್ರೂ ನಾವು ಅದನ್ನು ಫೇಸ್ ಮಾಡಬೇಕು. ನಾವು ಹೆಂಗಿದೀವೋ ಜನರ ಮುಂದೆ ನಾವು ಅಕ್ಸೆಪ್ಟ್ ಮಾಡಬೇಕು, ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋದು ಒಂದು ದಿವಸ ಸಿಗ್ಬೋದು. ವೆಯ್ಟ್ ಮಾಡಬೇಕು. ಯಾವಾಗ ಅಷ್ಟೇ ಡಿಜೆಕ್ಟ್ ಆಗಬೇಡಿ. ನೋಡಿ, ಬಿ ಬೋಲ್ಡ್. ಯಾಕಂದರೆ ನೀವು ಹೈಟ್ ಇರ್ಬೋದು, ನೀವು ಇಷ್ಟು ಥರ ಇರಬೇಕು. ನಮಗೂ ಒಂಥರ ನೋವಾಯಿತು ಪಾಪ. ಬಸ್ಸಲ್ಲಿ ನಮಗೂ ಅರ್ಥ ಆಗುತ್ತೆ ಪಾಪ. ಬಸ್ ಅಂದರೆ ಇಷ್ಟು ಹೈಟ್ ಇರುತ್ತೆ, ನೀವು ಅದನ್ನು ಬೊಕ್ಕೊಂಡು ಹೋಗ್ಬೇಕಾಗತ್ತೆ. ಆಟೋಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಆದರೂ ಪ್ರಯತ್ನ ಪಡಬೇಕು. ಇದಿಷ್ಟು ದಿನ ಹಂಗೆ ಪ್ರಯತ್ನ ಪಟ್ಕೊಂಡು 100% ಇನ್ನೂ ಪ್ರಯತ್ನ ಪಡಿ. ನಾವು ಎಷ್ಟು ಪ್ರಯತ್ನ ಪಡ್ತೀವೋ ಅದಕ್ಕೆ ಅಷ್ಟಕ್ಕೂ ಫಲ ಸಿಗುತ್ತೆ. ಆ ದೇವ್ರು ಇದ್ದಾನೆ, ದೇವ್ರು ನಂಬಿ ಯಾವಾಗಲೂ ಕಳ್ಕೊಬೇಡಿ. ಜೀವನದಲ್ಲಿ ಹೋಪ್ನ ಕಳ್ಕೊಬೇಡಿ. ಯಾಕೆ ನಮ್ಮ ಜೀವನದಲ್ಲಿ ಲೈಫ್ ಕೊಟ್ಟಿರೋದೇ ದೇವರು, ಒಂದು ಗಿಫ್ಟ್ ಅದು. ಆ ಗಿಫ್ಟ್ನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ಕಷ್ಟ ಅಂತ ಅನ್ಕೋಬೇಡಿ. ಬಿ ಬೋಲ್ಡ್, ನುಗ್ಗಿ ಧೈರ್ಯವಾಗಿರಿ. ನಿಮಗೇನೋ ಸಪೋರ್ಟ್ ಬೇಕಾದ್ರೆ ನಾನು ಸಪೋರ್ಟ್ ಮಾಡ್ತೀನಿ, ಡೋಂಟ್ ಬರಿ. ನಾನಿರುವುದೇ ನಿಮಗಾಗಿ. ಇದೆಲ್ಲ ಯಾಕೆ ಹೇಳ್ತೀವಿ ಅಂದರೆ, ನಮ್ಮ 3 ಸ್ನೇಹಿತರಿದ್ದಾರೆ. ಆ 3 ಸ್ನೇಹಿತರು ಅಂದರೆ ತುಂಬ ನಿಮಗಿಂತ ತುಂಬ ಹೈಟು, ತುಂಬ ಹೈಟ್ ನಿಮಗಿಂತ. ಅವ್ರು ನಿಮ್ಮ ಜೊತೆಲಿ ಊಟ ಮಾಡಬೇಕಂತೆ. ಸೊ ಅವ್ರ ಕರ್ಸೋಣ ಸ್ಟೇಜ್ಗೆ ಕರೆಸ್ಬೋದು ಸರ್.
ಸರ್ ಪುಟಾಣಿ ಮೂರ್ತಿಗಳ ಬನ್ನಿ ಬನ್ನಿ, ಇಲ್ಲಿ 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 ಇಲ್ಲಿ. ಅಯ್ಯೋ ಮತ್ತಿಗ್ರಿ ನೋಡಿ ಅಲ್ಲಿ ಯಾರು ಬಂದಿದ್ದಾರೆ ನಿಮ್ಗೆ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ನಿಮ್ಮ ಇಷ್ಟದ ಪ್ರಕಾರ ನೋಡಿ ಅವ್ರು ಬಂದಿದ್ದಾರೆ, ಅವ್ರ ಜೊತೆಗೆ ಊಟಕ್ಕೆ ಹೋಗೋಣ. ಓಕೆ, ಎಲ್ಲಿ ಹೋಗ್ಬೇಕು ಊಟಕ್ಕೆ? ಯಾವ ಹೋಟ್ಲಿಗೆ ಹೋಗ್ಬೇಕು? ಹಾಂ ಹೇಳಿ, ಎಲ್ಲಿ ಹೋಗೋದಪ್ಪ ಊಟಕ್ಕೆ? ಹೇಳು. ಏನು ಮಾಡ್ಬೇಕು? ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕಾ? ಡ್ಯಾನ್ಸ್ ಮಾಡ್ತೀನಿ ಅವ್ರ ಜೊತೆಲಿ? ಒಂದು ಹಾಡು ಹೇಳು, ಹೇಳು. ಇಲ್ಲಿವರೆಗೂ ಚೆನ್ನಾಗಿ ಮಾತಾಡ್ತಿದ್ದಲ್ಲಪ್ಪ ನೀನು, ಜೋರಾಗಿ ಹೇಳ್ಬೇಕು. ನನ್ನ ನೋಡಿ ಭಯ ಬಿದ್ರೆ ಖಂಡಿತ ಇಲ್ಲ. ಪಾಪ ಅವ್ರು ನಿಮ್ಮ ಜೊತೆಲೇ ಊಟ ಮಾಡ್ಬೇಕಂತ ಆಸೆ ಪಡ್ತಾರೆ, ಭಯ ಯಾಕೆ ಪಡ್ತಾರೆ? ನಿಮ್ಗೆ ಯಾಕೆ ಯಾವಾಗಲೂ ನೀವು ಇನ್ನೊಂದು ಥರ ತಗೋತೀರಾ ನೀವು? ಇಲ್ಲ ಸರ್, ಹಂಗೇನಿಲ್ಲ. ಹಂಗೆ ತಗೋಬೇಡಿ, ಭಯ ಪಡ್ತಿಲ್ಲ ಅವ್ರು. ಅವ್ರಿಗೆ ಏನಂತ ನಿಮ್ಮ ಹತ್ರ ಊಟ ಮಾಡಬೇಕು. ಫಸ್ಟ್ ಊಟ ಮಾಡಿದ್ಮೇಲೆ ಆಮೇಲೆ ಶಕ್ತಿ ಬರ್ಬೋದೇನೋ, ಅದಾದ್ಮೇಲೆ ಬಂದು ಮೀಟ್ ಮಾಡೋಣ. ಯಾಕೆ ಏನು ಗಾಬರಿ ಆಗ್ತಿದ್ದೀರಾ? ಊಟಕ್ಕೆ ಕೂತ್ಬಿಟ್ಟಿದ್ದೀವಿ ಅಂತನಾ? ಖಂಡಿತ ಇಲ್ಲ, ಊಟಕ್ಕೆ ಹೋಗೋದಂತೂ ನಿಜ. ಅದಕ್ಕೆ ಮುಂಚೆ ಈ ಪುಟಾಣಿ ಮೂರ್ತಿಗಳು ಏನೋ ಕಷ್ಟ ಸುಖ ಮಾತಾಡ್ಬೇಕಂತೆ. ಮಾತಾಡಲಿ, ಮಾತಾಡಪ್ಪ. ಸಂತೋಷ್. ಸಂತೋಷ್ ಅಂತೆ, ಸಂತೋಷ್. ನಿನ್ನ ಹೆಸರೇನಪ್ಪ? ಹರೀಶ್. ಓ ಶಂಕರ. ನಾಗರಾಜ. ಓಹೋ, ನೀನು ತುಂಬ ಸ್ಟ್ರಾಂಗ್ ಆಗತ್ತೆ. ಕೇಳು, ಏನೇನು ಕೇಳ್ಬೇಕಂದ್ರೆ ಕೇಳು. ಮದುವೆನೋ? ಅಯ್ಯಪ್ಪ, ಹುಡುಗಿ ಯಾರು ಕೊಡ್ತಾ ಇಲ್ಲ ನನಗೆ. ನಿಮ್ಮೂರ್ಲಿ ಯಾರು ಇದ್ದಾರಾ ಕೋಲಾರದಲ್ಲಿ? ಮದುವೆ ಮಾಡಿಸ್ಬಿಡೋಣ? ಇದ್ರೆ ಹೇಳು, ಬರ್ತೀನಿ. ಹಾಂ, ಮದುವೆ ಮಾಡಿಸೋಣ? ಹಾಂ, ಎಲ್ಲ ಹುಡುಗಿ ನೋಡ್ತೀಯಾ? ಹಾಂ, ಮದುವೆ ಆಯ್ತಪ್ಪ. ನಿನ್ಕಿನ್ನ ಹೈಟ್ ಉದ್ದ ಮಗಳಿದ್ದಾಳೆ. ನೀವಂಗೆ ಚಿಕ್ಕ ವಯಸ್ಸಿಂದಲೇ ಎತ್ತರ ಇತ್ತಾ ಇಲ್ಲ? ನಂದು ಎರಡಿಟಿ ಪ್ರಕಾರನೇ ಸರ್, ಚಿಕ್ಕನಂದಿಂದನೂ ಸ್ಕೂಲಿಂದನೂ ಲಾಸ್ಟ್ ಬೆಂಚೆ. ಓಹೋ, ಅವಾಗಿಂದಲೇ ಈ ಹೈಟ್. ಉಳಿದ್ಬಿಟ್ಟೆ. ಓಕೆ ಓಕೆ ಓಕೆ. ಸ್ಕೂಲಲ್ಲಿ ಹಿಂದ್ ಕುಂತ ನಿದ್ದೆ ಹೊಡೆಯೋದು ಹೋಗೋದು ನನಗೆ, ಹಂಗಾಯ್ತು. ಆಮೇಲೆ ಬೆಳೀತಾ 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 ಲಾಸ್ಟಲ್ಲಿ ಬಂದ್ರೂ ಒಟ್ಟಿನಲ್ಲಿ ಚಿಕ್ಕಂದಿಂದನೂ ಹೈಟೇ ಸರ್. ಗಿನ್ನಿಸ್ಗೇನು ಹೋಗಿಲ್ವಾ? ಗಿನ್ನಿಸ್ ನಂದು ಲಿಮ್ಕಾ ದಾಖಲೆ ಹೋಗಿದೆ ಸರ್. ಲಿಮ್ಕಾ ದಾಖಲೆ ಹೋಗಿದೆ? ಅದು ಆಗಿ ಬಂತು ಅಂತ ಹೇಳಿದ್ರು ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ. ಓಕೆ. ಅದು ನನಗೇನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಅಂದೇನು ಮೇನ್ ದುಡಿಮೆ, ಏನಾದ್ರು ದುಡಿಮೆ ಹುಡುಕ್ತಾ ಇದ್ದೆ ನಾನು. ಅದು ನನ್ನ ಗುರಿ ಆಗಿತ್ತು. ಹಾಗಾಗಿ ದಾಖಲೆ ಯಾವುದು ಲೆಕ್ಕನೇ ಇಡಲಿಲ್ಲ. ಬಟ್ ದುಡಿಮೆ ಮೈನ್. ವೆರಿ ನೈಸ್ ಪಾಯಿಂಟ್. ದುಡಿಮೆನೇ ಮೈನ್ ಅಂತಾರೆ. ರೆಕಾರ್ಡ್ ಬರುತ್ತೆ ಹೋಗುತ್ತೆ, ಅದು ದುಡಿಮೆ ಮೈನ್. ಹ್ಯಾಟ್ಸ್ ಆಫ್ ಟು ಯು. ಇನ್ನೇನ ಕೇಳಬೇಕಪ್ಪ? ಕೇಳು. ಓ, ನಮ್ಮನೆಗೆ ಹೋಗೋದಾ? ಅಂಕಲ್ ಜೊತೆ ಹೋಗೋದಾ? ನಡ್ರಿ ಹೋಗೋದು. ಓಕೆ, ನಾವು ಊಟಕ್ಕೆ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ಬನ್ನಿ, ನಿಮ್ದು ಡಿನ್ನರ್ ರೆಡಿ ಇದೆ, ಹೋಗೋಣ. ಅಲ್ಲಿ ಎಲ್ಲ ಊಟನೂ ಇರುತ್ತೆ, ನಿಮ್ಗೆ ಏನೇನು ಬೇಕೋ ಅದು ತಿನ್ಬೋದು. ಓಕೆ.
ಮಾತಾಡ್ಕೊಂಡು ಜಾಲಿಯಾಗಿ ಊಟ ಮಾಡಬೇಕು. ಅವ್ರ ಜೊತೆ ಬಂದಿದ್ದೀರಾ ಊಟಕ್ಕೆ, ಜಾಲಿಯಾಗಿರಿ. ಓಕೆ, ನಿಮ್ಮ ಆಸೆ ನೆರವೇರ್ತಾ ನೋಡ್ದಲ್ಲ. ಪುಟಾಣಿ ಮಕ್ಕಳ ಆಸೆ ಎಷ್ಟು ಬ್ಯೂಟಿಫುಲ್ ಆಸೆ. ಊಟ ಮಾಡಿ ಸಂತೋಷವಾಗಿ ಒಂದು ಉದ್ದವಾಗಿರೋ ಮನುಷ್ಯನ ಜೊತೆ ಊಟ ಮಾಡಿ ಕಾಲ ಕಳಿಬೇಕಂತ ತುಂಬ ಆಸೆ ಪಟ್ಟರು. ಇವತ್ತಿಲ್ಲಿ ಲೀಮಿನೆಡೆ ನೋಡ್ರು ಕರ್ಕೊಂಬಂದಿದ್ದೀನಿ. ಎಲ್ಲರೂ ಮಜವಾಗಿ ಊಟ ಮಾಡ್ತಾಯಿದ್ದಾರೆ. ನಾವು ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಲೆಟ್ಸ್ ಟೇಕ್ ಅವರು ಊಟ ಮಾಡೋಕ್ಕೆ ಬಿಟ್ಬಿಡಿ. ತಿರ್ಗಾ ನಾನು ಇನ್ನೊಂದು ವಿಷ್ ಜೊತೆ ಮೀಟ್ ಮಾಡ್ತೀನಿ. ಈ ಮೃದು ಮನಸ್ಸಿನ ಮಕ್ಕಳ ಮುದ್ದಾದ ಆಸೆಯು ನೆರವೇರಿದ ಮೇಲೆ ಇವರ ತಂದೆ ತಾಯಿಯ ಮುಖದಲ್ಲಿ ಸಂತಸದ ಚಿಲುಮೆಯೇ ಚಿಮ್ಮಿತು. ಇವರ ಈ ಸಂತಸವು ಜೀವನದುದ್ದಕ್ಕೂ ಹೀಗೆ ಇರಲಿ ಎಂಬುದೇ ನಮ್ಮ ಆಶಯ. ಇವತ್ತು ನಾನು ನಿಮಗೆಲ್ಲ ಒಂದು ಕತೆ ಹೇಳ್ತೇನೆ. ಥಾಯ್ಲ್ಯಾಂಡ್ಲಿ ಒಂದು ಮಣ್ಣಿನ ಬುದ್ಧ ವಿಗ್ರಹ ಇತ್ತು. ಒಂದ್ಸಲ ಏನಾಯಿತು ಅಂದರೆ ಕೆಲವು ಕಳ್ಳರು ಅದನ್ನು ಕಳ್ತನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ, ಕಳ್ತನ ಮಾಡೋ ಪ್ಲ್ಯಾನು ಸಾಧುಗಳಿಗೆಲ್ಲ ಗೊತ್ತಾಯ್ತು. ಆ ಸಾಧುಗಳು ಏನು ಮಾಡಿದ್ರು, ಆ ಬುದ್ಧನ ಸೇಫ್ ಗಾರ್ಡ್ ಮಾಡಬೇಕು ಅಂತ ಅದನ್ನು ತಗೊಂಡೋಗಿ ಒಂದು ಗೂಡಿನಲ್ಲಿಟ್ಟು. ಅದು ಒಂದು ಚಿಕ್ಕ ಗೂಡು, ವಿಗ್ರಹ ಅಂತೂ ದೊಡ್ಡದು. ಆದರೂ ಸಾಧುಗಳು ಪೂಜೆಗಳು ಮಾಡ್ತಾಯಿದ್ರು. ಇದೇ ರೀತಿ 100 ವರ್ಷ 50 ವರ್ಷ ಆ ರೀತಿ ಸಾವಿರಾರು ವರ್ಷ ಪೂಜೆಗಳು ಮಾಡ್ತಾನೆ ಇದ್ರು. ಚಿಕ್ಕ ಗೂಡು, ಮಳೆ ಸುರಿತಾ ಇತ್ತು, ಬಿಸಿಲಿತ್ತು, ಎಲ್ಲ ಇತ್ತು. ಇದೇ ರೀತಿ ಮಳೆ ಸುರಿತಿರ್ಬೇಕಾದ್ರೆ ಆಯಿತು ಒಂದ್ಸಲ ಆ ಬುದ್ಧನ ವಿಗ್ರಹದ ಮೇಲೆ ಸ್ವಲ್ಪ ಮಣ್ಣು ಸರಿತು, ಭುಜದ ಮೇಲೆ. ಆವಾಗ ಏನೋ ಪಳಪಳ ಅಂತ ಒಂದು ಶೈನಿಂಗ್ ಥರ ಒಂದು ಕಾಣ್ತು. ಆವಾಗ ಈ ಸಾಧುಗಳ ಮೇಲೋಗಿ ಅದೇನಪ್ಪ ಅಂತ ನೋಡಿದ್ರೆ ಚಿನ್ನ. ಆವಾಗ ಎಲ್ಲ ಇಡೀ ಬುದ್ಧನ ಸ್ಟ್ಯಾಚ್ಯೂನ ಕಂಪ್ಲೀಟಾಗಿ ವಾಶ್ ಮಾಡಿ ನೋಡಿದಾಗ ಅದೊಂದು ದೊಡ್ಡ ಚಿನ್ನದ ವಿಗ್ರಹ ಆಗಿತ್ತು. ಯಾರಿಗೂ ಗೊತ್ತಿರಲಿಲ್ಲ. ನೋಡಿ ಏನು ಪವಾಡ ಅಂತ. ಇದನ್ನೆಲ್ಲ ಯಾಕಪ್ಪ ಹೇಳ್ತಿದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದು. ಅದಕ್ಕೊಂದು ರೀಸನ್ ಇದೆ. ಯಾವಾಗಲೂ ಅಷ್ಟೇ, ಅವರು ಸಾಧುಗಳು ಗೊತ್ತಿತ್ತಾ ಅದು ಚಿನ್ನದ ವಿಗ್ರಹ ಅಂತ, ಆದರೂ ಪೂಜೆ ಮಾಡ್ತಾ ಇದ್ರು. ಯಾಕೆ? ನಂಬಿಕೆಯಿಂದ ಪೂಜೆ ಮಾಡ್ತಿದ್ರು, ಶ್ರದ್ಧೆಯಿಂದ ಪೂಜೆ ಮಾಡ್ತಿದ್ರು. ಯಾವಾಗಲೂ ಅಷ್ಟೇ, ಶ್ರದ್ಧೆಯಿಂದ ಪೂಜೆ ಮಾಡಿದಾಗ ಅದು ಖಂಡಿತ ಫಲ ಸಿಗುತ್ತೆ, ಪವಾಡ ಆಗುತ್ತೆ ಅಂತ. ಅದಕ್ಕೆ ಇವತ್ತದು ಏಷ್ಯಾದಲ್ಲೇ ಒಂದು ಲಾರ್ಜೆಸ್ಟ್ ಗೋಲ್ಡನ್ ಬುದ್ಧ ಆಗಿ ನಿಂತಿರೋದು. ಇನ್ನೂ ಜನ ಹೋಗ್ತಾನೆ ಇದ್ದಾರೆ, ನೋಡ್ತಾನೆ ಇದ್ದಾರೆ. ಈ ಕತೆಗೂ ನಮ್ಮ ಕತೆಗೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಯಾವಾಗಲೂ ಅಷ್ಟೇ, ಎಲ್ಲರೂ ಮನುಷ್ಯನಲ್ಲೂ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಯಾವಾಗ ಹೊರಗೆ ಬರುತ್ತೆ? ಕಷ್ಟ ಕಾಲ ಬಂದಾಗಲೇ ಹೊರಗೆ ಬರುತ್ತೆ. ಹೊರಗೆ ಬಂದಾಗ ಅದು ಚಿನ್ನ ಆಗುತ್ತೋ ಮಣ್ಣಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಬನ್ನಿ, ಇವತ್ತು ಅನ್ನೊಂತು ಅಂತ ಒಬ್ಬ ಚಿನ್ನದ ಹುಡುಗನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಾಯ್, ನನ್ನ ಹೆಸರು ಅನಂತ್ ಅಂತ. ಚಿಕ್ಕ ವಯಸ್ಸಿಂದ ನನ್ನ ತಾಯಿ ಕಳ್ಕೊಂಡೆ ನಾನು. ನಮ್ಮ ಅಪ್ಪನೂ ತುಂಬ ಕುಡಿತಾರೆ. ಚಿಕ್ಕ ವಯಸ್ಸಿಂದ ಸ್ಕೂಲಿಗೆ ಸೇರಿಸಿಲ್ಲ ನನ್ನ. ಒಂದು 18 ವರ್ಷ ಆಯ್ತು ನಮ್ಮ ತಾಯಿ ತಿರ್ಕೊಂಡು. ನಮ್ಮ ಅಪ್ಪನೂ ತುಂಬ ಕುಡಿತಾರೆ. ಚಿಕ್ಕ ವಯಸ್ಸಿನ ಸ್ಕೂಲ್ ಸೇರಿಸಿಲ್ಲ ಅಂದ್ಬಿಟ್ಟು ಒಂದು ಇದಕ್ಕೆ ಬಾರ್ ಕ್ಲೀನರ್ ಆಗಿ ಸೇರಿಸ್ಬಿಟ್ರು ಅಲ್ಲಿ. ಕೆಲಸ ಮಾಡ್ತಾ ಒಂಥರ ಅದು ಏನಂತ ನನಗೂ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಅವರು ಕನ್ಫರ್ಮ್ ಈ ಕಾಯಿಲೆ ಇದೆ ಅವನಿಗೆ. ಅದಾದ್ಮೇಲೆ ಅವರೇ ಬಂದ್ಬಿಟ್ಟು ನನ್ನ ಸೇರಿಸಿದ್ರು ಅಪ್ಶಾಂತ್ ಹಾಸ್ಟೆಲ್ಗೆ. ಆಮೇಲೆ 1 year ಡಿಪ್ಲೊಮಾ ಕೋರ್ಸ್ ಅಲ್ಲೇ ಎಲೆಕ್ಟ್ರಾನಿಕ್ ಕೋರ್ಸ್ ಮಾಡಿದೆ ನಾನು. ಅದಾದ್ಮೇಲೆ ಟೈಲ್ ಫಿಲಿಮ್ ನೋಡಿದ್ದೆ ನಾನು, ಪ್ರಭುದೇವ ಲಾರೆನ್ಸ್ ಆಕ್ಟಿಂಗ್ ಮಾಡಿದ ಫಿಲಿಮು. ಅದರಲ್ಲಿ ನೋಡಿ ಸ್ವಲ್ಪ ಮೈಂಡಲ್ಲಿ ಇತ್ತು ನನಗೆ, ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು. ಆಮೇಲೆ ನಮ್ಮ ಹುಡುಗರು ಅದೇ ಸಾಂಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸ್ಟೈಲು. ಅವ್ರ ಹಿಂದಿಗಳು ಸುಮ್ಮನೆ ಹೋಗಿ ಹಿಂಗೆ ಸೇಕ್ ಮಾಡ್ತಾ ಇದ್ರು. ಆವಾಗ ಬಾ ನೀನು ಸೆಂಟ್ರಲ್ ಆಡು, ಹೊರಗೆ ಆಡು ಅಂತ ಹೇಳಿದ್ರು.
ಅನಂತು ನಿಮ್ಮ ವಿಷಯ ಏನು? ಸರ್ ನನಗೆ ಆಸೆ ಬಂದ್ಬಿಟ್ಟು ಫಸ್ಟ್ ಹೇಳಿದ್ದೆ ನಿಮ್ಮ ಜೊತೆ ಡ್ಯಾನ್ಸ್ ಆಡ್ಬೇಕಂತ. ನನ್ನ ಜೊತೆ? ಹಾಂ. ಯಾಕಂದರೆ ನಿಮ್ಮ ಫಿಲ್ಮ್ಗೆಲ್ಲ ತುಂಬ ಚೆನ್ನಾಗಿ ನೋಡಿದ್ದೀನಿ ಸರ್ ನಾನು. ನಿಮ್ಮ ಅಭಿಮಾನಿ ನಾನು. ಓಕೆ. ನಿಮ್ಮ ಜೊತೆ ಡ್ಯಾನ್ಸ್ ಆಡ್ಬೇಕಂತ ಒಂದು ಕನಸಿತ್ತು. ಅದೇ ಸರ್. ನನ್ನ ಜೊತೆ ಡ್ಯಾನ್ಸ್ ಆಡೋದು ಒಂದು ಕನಸು. ಆ ಕನಸು ಸಾಕು, ಅಷ್ಟೇ ಕನಸು ಸಾಕ? ಇನ್ನೇನು ಬೇಡವಾ? ಇಲ್ಲ ಸರ್, ತುಂಬ ಇದೆ. ಆದರೆ ಏನಂದ್ರೆ ಹ್ಯಾಂಡಿಕ್ಯಾಪ್ ಆಗಿ ನಾನು ಸಾಧನೆ ಮಾಡ್ಬೇಕನ್ನೋ ಒಂದು ಆಸೆ ಇದೆ. ಅನಂತು ಅವ್ರ ಆಸೆ ಏನಂತ ಹೇಳಿದ್ದಾರೆ. ನನಗೆ ಯಾಕೆ ಅನಂತು ಆಸೆ ಇಷ್ಟ ಆಯಿತು ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ನಾನಿರುವುದೇ ನಿಮಗಾಗಿ. ಹೇಳಿ ಸರ್. ನಿನ್ನ ಫುಲ್ ಹೆಸರು ಅನಂತು ಅಂತನಾ? ಇಲ್ಲ ಅನಂತ್ ಜಿ. ಅನಂತ್ ಜಿ. ಜಿ. ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಎಂಜಾಯ್ ಮಾಡ್ತಿದ್ರಿ ಫ್ಯಾಮಿಲಿ ಜೊತೆಲಿ? ನನಗೆ ಚಿಕ್ಕ ವಯಸ್ಸಲ್ಲೇ ನಮ್ಮಪ್ಪ ನಮ್ಮಮ್ಮ ಜಗಳ ಮಾಡಿಕೊಂಡು ನಮ್ಮಮ್ಮ ಸೀಮೆಣ್ಣೆ ಹಾಕೊಂಡು ಅಂಟಿಸ್ಕೊಬಿಟ್ರು. ಅದಾದ ನಂತರ ನಮ್ಮಪ್ಪ ಓಡೋಗ್ಬಿಟ್ರು ಬಿಟ್ಟು. ಆ ಭಯಕ್ಕೆ ನಮ್ಮಪ್ಪ ಏನು ಮಾಡಿಲ್ಲ, ಭಯ ಪಡ್ಕೊಂಡು ಹೋಗ್ಬಿಟ್ರು. ಈಗ ಎಷ್ಟು ವಯಸ್ಸು? ಆವಾಗ ನಾನು ಒಂದು 2 ವಯಸ್ಸು ನಮ್ಮ ತಾಯಿ ತಿರ್ಕೊಳ್ಬೇಕಾದ್ರೆ. ಎರಡೇ ವರ್ಷ? 2 ವಯಸ್ಸು. ಅಣ್ಣನಿಗೆ? ನಮ್ಮ ಅಣ್ಣಂಗೆ ಒಂದು ನನಗಿಂತ 2 ವರ್ಷ ದೊಡ್ಡವನು. ಆವಾಗ ನಮ್ಮ ತಾತ ಇದು ಮಾಡಿಬಿಟ್ರು. ಆದರೂ ನಾನು ಅವ್ರ ಕೈಲಿ ಹೊಡ್ಸ್ಕೊಳ್ಳೋದು ಈ ಥರನೇ ಒಂದು 8 ವರ್ಷ ಅವ್ರ ಜೊತೆನೇ ಪಳಗಿದೆ. ಆದರೆ ಅವರು ಬೇರೆಯವ್ರಿಗೆಲ್ಲ ಓದಿಸೋದು, ಎಜುಕೇಷನ್ ಕೊಡ್ಸೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಆದರೆ ನನಗೆ ಪಾತ್ರೆ ತೊಳೆಯೋದು, ಈ ಥರ ಬಾತ್ರೂಮ್ಗಳು ತೊಳೆಯೋದು ಮನೇಲೇ ಕಷ್ಟ ಕೊಡ್ತಾಯಿದ್ರು. ಆಮೇಲೆ ನನಗೆ ಯಾಕೋ ಬೇಜಾರಾಗೋಯ್ತು. ಇಲ್ಲಿದ್ದರೆ ಇಷ್ಟೇ ಪ್ರಾಬ್ಲಮ್ಮು ಅಂದ್ಬಿಟ್ಟು, ಇಲ್ಲ ನಮ್ಮ ಅಪ್ಪನ ಹತ್ರ ನಂಗೆ ತೋರಿಸಿ ನಾನು ಹೋಗ್ಬಿಡ್ತೀನಿ, ನಮ್ಮ ಅಪ್ಪನ ಹತ್ರನೇ ಕರ್ಕೊಂಡೋಗಿ ಬಿಟ್ಬಿಡಿ ನನ್ನ ಅಂತೇಳಿ. ಆಮೇಲೆ ನಮ್ಮ ಅಜ್ಜಿ ಇಲ್ಲ ಕರ್ಕೊಂಡೋಗಿ ಬಿಡ್ತೀನಿ ಬಾ ನಿನ್ನ ಅಂದ್ಬಿಟ್ಟು, ಆಮೇಲೆ ಗೊಲ್ರಟ್ಟಿ ಅಂಜನ ಸುಂಕದ ಕಟ್ಟೆ ಇದೆಯಲ್ಲ ಸರ್, ಅಲ್ಲಿ ಕರ್ಕೊಂಡೋಗಿ ಬಿಟ್ಟರು ನಮ್ಮನ್ನ. ಆಮೇಲೆ ನಮ್ಮ ಅಪ್ಪನ ನೋಡಿದೆ. ನಮ್ಮಪ್ಪ ನೋಡಿದ್ರೆ ಅಷ್ಟೊತ್ತಿಗೆ ನಮ್ಮಪ್ಪ ಫುಲ್ಲು ತುಂಬ ತುಂಬ ಕುಡ್ಕೊಂಡು ಆ ರೀತಿಯೇ ನಮ್ಮಮ್ಮನ ಸಾವು ಕೂಡ ಬಂದಿಲ್ಲ ನಮ್ಮಪ್ಪ. ಹೆಂಗೆ ಈ ಕಾಲು ಹೆಂಗೋಯ್ತು? ಸರ್ ಅದು ನಮ್ಮಪ್ಪ ಕರ್ಕೊಂಡೋಗಿ ಬಾರಿಗೆ ಬಿಟ್ಬಿಟ್ರು ನನ್ನ. ನಾನು ಹೇಳ್ದೆ ಫಸ್ಟೆಲ್ಲ ಇತ್ತು? ಹಾಂ, ಫಸ್ಟೆಲ್ಲ ಇತ್ತು. ಒಂದು 12 ವಯಸ್ಸುವರೆಗೂ ಕಾಲಿತ್ತು. ಆಮೇಲೆ ಬಾರಿಗೆ ಸೇರ್ತು. ಅಲ್ಲಿ ಹೋಗಿ ತಟ್ಟೆಗಳು ತೊಳ್ಕೊಂಡು ಲೋಟಗಳು ತೊಳ್ಕೊಂಡು ಕಸ್ಟಮರ್ ಹತ್ರನೇ ಬೈಸ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ ನಾನು. ಅಲ್ಲೇ ಸರ್ ಕ್ಯಾನ್ಸರ್ ಸ್ಟಾರ್ಟ್ ಆಗಿದ್ದು. ಆಮೇಲೆ ಆ ಬಾರ್ ಓನರ್ನೇ ನನ್ನ ಕರ್ಕೊಂಡೋಗಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿಸು ಸಂಜೆ ಗಂಧಿಲಿ. ಆದರೂ 1.5 ತಿಂಗಳೇನೋ ಟ್ರೀಟ್ಮೆಂಟ್ ಕೊಡಿಸಿದ್ರು. ಡಾಕ್ಟ್ರು ಮತ್ತು ನಮ್ಮ ಓನರೇ ಮಾತಾಡ್ಕೊಂಡು, ಇಲ್ಲ ಕಾಯಿಲೆ ಇವನಿಗಿಲ್ಲ, ಆ ಕಾಯಿಲೆ ಇದ್ದಿದ್ದು ಒಂದು ಇಷ್ಟೊತ್ತಿಗೆ ಸತ್ತೋಗ್ಬಿಡ್ತಾ ಇದ್ದ, ಏನಿಲ್ಲ ಅದು ಒಂದು ಆಪ್ರೇಷನ್ ಮಾಡಿಬಿಟ್ರೆ ಸರೋಗ್ಬಿಡ್ತದೆ ಇವನಿಗೆ ಅಂತೇಳ್ಬಿಟ್ಟು ಒಂದು ಆಪ್ರೇಷನ್ ಮಾಡಿದ್ರು ಅವರು. ಆಪ್ರೇಷನ್ ಆಗೋಣಂತ ನೋಡಿದ್ರೆ 3 ತಿಂಗಳಾಯಿತು 4 ತಿಂಗಳಾಯಿತು, ಆ ಗಡ್ಡೆ ಕರಗಲೇ ಇಲ್ಲ ನನಗೆ. ಡಾಕ್ಟ್ರಿಗೆ ಡೌಟಾಗಿ ಕಿದ್ವಾಗಿ ಚೆಕ್ ಮಾಡಿ ಯಾವುದಕ್ಕೂ ಅಂದ್ಬಿಟ್ಟು ನೋಡಿದ್ರೆ, ಆಮೇಲೆ ನಮ್ಮ ಕಿದ್ವಾಗಿ ಚೆಕ್ ಮಾಡಿದ್ರೆ ಕ್ಯಾನ್ಸರ್ ಇದೆ, ಇವನಿಗೆ ಕನ್ಫರ್ಮ್ ಕ್ಯಾನ್ಸರ್ ಇದೆ, ಇವ್ನು ಕಾಲು ತೆಗಿಲೇಬೇಕು ಅಂದ್ಬಿಟ್ರು. ನೋಡಿದ್ರೆ ನಮ್ಮಪ್ಪ ನೋಡಿದ್ರೆ ತುಂಬ ಕುಡಿತಾನೆ, ಕಾಲು ತೆಗೆದ್ಬಿಟ್ರೆ ನಾನು ನೋಡ್ಕೊಳ್ಳೋರು ಯಾರು, ಈ ರೀತಿ ತುಂಬ ಯೋಚನೆ ಮಾಡಿ ತುಂಬ ಅಲ್ತ್ಬಿಟ್ಟೆ ನಾನು. ಆದ ನಂತರನೇ ನಮ್ಮ ಬಾಸ್ ಓನರ್ ಹತ್ರ ನಾನು ದಯವಿಟ್ಟು ಕಾಲು ತೆಗಿಸ್ಬೇಡಿ, ಇರೋಷ್ಟು ದಿನ ಬದುಕ್ತೀನಿ ನಾನು ಕರ್ಕೊಂಡು ಹೋಗ್ಬಿಡಿ ನಾನು ಇರೋಷ್ಟು ದಿನ ಹಿಂಗೆ ಇದ್ಬಿಡ್ತೀನಿ ಬೇಕಾದರೆ ಅಂದ್ಬಿಟ್ಟೆ. ಸತ್ರ ಅಲ್ಲೇ ಸಾಯ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟೆ ನನಗೆ. ಆಮೇಲೆ ನಮ್ಮ ಓನರು, ಸರಿಯಪ್ಪ ನಿನ್ನ ಇಷ್ಟ ಪ್ರಕಾರ ನಾನು ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ನೀನು ಚೆನ್ನಾಗಿ ನೋಡ್ಕೊತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಹೋಗ್ಬಿಟ್ಟು ಬಾರಲ್ಲಿ ತುಂಬ ಅಲ್ತ್ಬಿಟ್ಟೆ ಸರ್. ನನಗೆ ತಂದೆ ತಾಯಿ ಇದ್ದರೆ ಒಂದು ಫುಲ್ ಊದ್ಕೊಂಡು ಫುಲ್ಲು ಇದು ಬಂದುಬಿಟ್ಟೆ, ಒಂದು ಕಾಲು ಒಂದು ಹೆಜ್ಜೆ ಇಡಕ್ಕೆ ಬರ್ತಾಯಿಲ್ಲ ನನಗೆ. ಹಂಗಿರುವಾಗ ಬಾರ್ ಓನರು ಸ್ವಲ್ಪ ಟೇಬಲ್ ಎಲ್ಲರೂ ಅರೇಂಜ್ ಮಾಡಿ ಒಂದು ರೂಮ್ ಮಾಡಿಕೊಟ್ಟಿದ್ರು. ಒಂದು ಇದು ಫ್ರೀಡಮ್ ಅನ್ನೋದೇ ಇಲ್ಲ ನನಗೆ. ಆ ರೀತಿ ಆಗಿರುವ ಟೈಮಲ್ಲಿ ಒಂದು ಸ್ವಲ್ಪ ಫ್ರೀಯಾಗಿ ಬರೋಣ, ಕಸ್ಟಮರ್ ಟೇಬಲ್ ಇತ್ತು, ಆ ಕಸ್ಟಮರ್ ಟೇಬಲ್ ಹತ್ರ ಕಾಲು ಹಿಡ್ಕೊಂಡು ಹಿಂಗೆ ಕೂತಿದ್ದೆ. 2 ಕಸ್ಟಮರ್ ಬಂದರೆ ಈ ಕಾಲು ತೆಗಿಯೋ ಅಂದರು. ನಾನು ಹಂಗೂ ಸುಮ್ಮನೆ ಇದ್ದೆ, ಕಾಲು ತೆಗಿಯೋ ಅಂದರು. ಆಮೇಲೆ ತೆಗೆದಿಲ್ಲ ಸರ್, ಕ್ಯಾನ್ಸರ್ ಬಂದಿದೆ ಸರ್, ಈ ಥರ ಆಗಿಬಿಟ್ಟಿದೆ ಸರ್ ಅಂತ ಹೇಳಿದೆ ಅವ್ರಿಗೆ. ಆಮೇಲೆ ಅವರು ಯೋಚನೆ ಮಾಡಿದ್ದಾರೆ, ಕರ್ಣಾಶ್ರಯ ಅಂತ ಇದೆ, ಅವ್ರು ಸ್ವಲ್ಪ ಫೀಲ್ ತೋರಿಸಿದ್ರು ನನಗೆ. ಕರ್ಣಾಶ್ರಯ ಇದೆ, ಕರ್ಣಾಶ್ರಯಕ್ಕೆ ಹೋಗಿ ನೀನು ಅಲ್ಲಿ ತೋರ್ಸಪ್ಪ, ಟ್ರೀಟ್ಮೆಂಟಲ್ಲೇ ವಾಸಿ ಮಾಡಿಬಿಡ್ತಾರೆ ಅವರು, ಆ ಥರ ಕಾಯಿಲೆ ಬಂದರೆ ಯಾರು ಉಳಿಯಲ್ಲಪ್ಪ ಅಂತ ಅವರು ಭಯ ಪಡಿಸ್ಬಿಟ್ರು. ಎಷ್ಟು ಅಲ್ತ್ಬಿಟ್ಟೆ ಅಂದರೆ ನಾನು ಏನಕ್ಕಪ್ಪ ನಮ್ಮ ತಾಯಿ ಸತ್ತಾಗಲೇ ನಾನು ಸಾಯ್ಬೇಕಿತ್ತಲ್ಲಪ್ಪ, ಏನಕ್ಕಪ್ಪ ಈ ಥರ ಶಿಕ್ಷೆ ಕೊಡ್ತಾಯಿದ್ದೆ ನನಗೆ ಅಂದ್ಬಿಟ್ಟು ತುಂಬ ಬೇಜಾರಾಯಿತು. ಆದ ನಂತರನೇ ನಾನು ನಮ್ಮ ಓನರ್ಗೆ ಆ ವಿಷಯ ತಿಳಿಸ್ಬಿಟ್ಟು ನಮ್ಮ ಓನರ್ನೇ ಕರ್ಕೊಂಡು ಇದಕ್ಕೆ ಕುಂದಳ್ಳಿ ಗೇಟ್ ಹತ್ರ ಕರ್ನಾಟಕ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಕರ್ಕೊಬಂದರು. 1.5 ತಿಂಗಳು 2 ತಿಂಗಳು ನನ್ನ ಜೊತೆ ಸುತ್ತಾಡ್ಬಿಟ್ಟು ನಮ್ಮ ಬಾಸ್ ಬಿಟ್ಬಿಟ್ರು ನನ್ನ. ಆಮೇಲೆ ಇವ್ರು ಹಿಡ್ಕೊಂಡ ಮೇಲೆ ಏನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ಸರ್ ನನಗೆ.
ಅಯ್ಯೋ ಸಾಯಿಸ್ತಾರೋ ಇಲ್ಲ ಬದುಕಿಸ್ತಾರೋ ಇಲ್ಲ ಗೊತ್ತಿಲ್ಲ ನನಗೆ. ಎಷ್ಟು ಅಲ್ತ್ಬಿಟ್ಟಿದ್ದೀನಿ ಅಷ್ಟು ಅಲ್ತ್ಬಿಟ್ಟೆ ನಾನು. ಆಮೇಲೆ ಅವರೇ ಧೈರ್ಯ ಮಾಡಿ, ಇಲ್ಲಪ್ಪ ನಿನಗೇನಿಲ್ಲ ನಾವು ನೋಡ್ಕೊತೀವಿ, ನಿಮ್ಮ ಅಪ್ಪ ಅಮ್ಮಕ್ಕಿಂತನೇ ಚೆನ್ನಾಗಿ ನೋಡ್ಕೊತೀವಿ ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಾನು ಹೇಳಿದೆ ಸರ್ ಡಾಕ್ಟ್ರು ಕಾಲು ಮಾತ್ರ ತೆಗಿಬೇಡಿ ಸರ್, ಕಾಲು ತೆಗಿಬೇಡಿ ಸರ್ ಅಂದರೆ. ಆಮೇಲೆ ಕಿದ್ವಾಯಿಲಿ ಹೇಳಿದ್ರು ಕಾಲು ತೆಗಿಯಲ್ಲ ನಿನಗೆ, ಆದಷ್ಟು ಮೂಳೆ ಎಷ್ಟು ತಿಂದಿದೆಯೋ ಅಷ್ಟು ತೆಗ್ದುಬಿಟ್ಟು ನಿನಗೆ ರಾಡಾಗಿ ಫಿಟ್ ಮಾಡಿಬಿಡ್ತೀವಿ. ಆಮೇಲೆ ಮಾಮೂಲಿ ಹೆಂಗೆ ನಡೀತಾ ಹಂಗೆ ಧೈರ್ಯ ಮಾಡ್ಕೊಂಡು ಕರ್ಕೊಂಡೋದ್ರು. ಕರ್ಕೊಂಡೋಗಿ ಆಪರೇಷನ್ ಥಿಯೇಟ್ರ್ ಕಂಡುಬಿಟ್ಟು ಕಂತಾಗೆ ಅಷ್ಟೇ ಕಾಲೇ ತೆಗ್ದುಬಿಟ್ಟಿದ್ದಾರೆ. ನಿಮಗೇನು ಅನಿಸ್ತು ಕಾಲು ಸಡನ್ನಾಗಿ ಹಾಸ್ಪಿಟ್ಲಿಗೆ ಕಂಡುಬಿಟ್ರಿ ನೋಡಿದ್ರೆ ಕಾಲಿಲ್ಲ ಅಂತ? ನನಗೆ ಸರ್ ತಕ್ಷಣ ಫುಲ್ ಅಳ್ತಾ ಇದ್ದೀನಿ. ನನಗೆ ಯಾಕೆ ಸರ್ ಕಾಲು ತೆಗೆದ್ರು ನೀವು? ನನ್ನ ಕಾಲು ತೆಗಿಬೇಡ ಅಂತ ಇದ್ದೀನಿ. ಯಾಕೆ ಸರ್ ತೆಗೆದ್ರು ನೀವು ನನಗೆ? ನಾನು ಹೆಂಗೆ ಸರ್ ಬದುಕೋದು ನಾನು? ಯಾಕೆ ಸರ್ ಈ ಥರ ಮಾಡ್ತಾಯಿದ್ರ ಅಂತ ಕೇಳ್ಬಿಟ್ಟೆ ಸರ್. ನನಗೆ ತುಂಬ ಅಳು ಬಂದುಬಿಡ್ತು ಆ ಸಮಯದಲ್ಲಿ. ಆವಾಗ ನಾನು ಹೇಳ್ತಾ ಇದ್ದೀನಿ ಡಾಕ್ಟ್ರು ನೀವು ಏನಾಗಲ್ಲಪ್ಪ ನೀನು ಮುಂದೆ ನೀನು ಚೆನ್ನಾಗಿರ್ತೀರಪ್ಪ ಅಂತಾರೆ. ಅವ್ರು ನೋಡಿದ್ರೆ ಎಲ್ಲ ಸಮಾಧಾನ ಮಾಡ್ತಾಯಿದ್ದಾರೆ ನನಗೆ. ಆಮೇಲೆ ನೋಡಿದ್ರೆ ನಾವು ಒಂದು ವಾರ ಆಯಿತು, ನಾನು ಅವ್ರು ಹೇಳೋ ಮಾತಿಗೆಲ್ಲ ಮರ್ಯಾದೆ ಕೊಟ್ಕೊಂಡು ಕೇಳ್ಕೊಂಡಿದ್ದೆ. ನಾನು ಚೆನ್ನಾಗೆಲ್ಲ ಟ್ರೀಟ್ಮೆಂಟ್ ನೋಡ್ಕೊಂಡು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ಅವರು. ಅದಾದ್ಮೇಲೆ ಇವ್ರು ಕರುಣಾಶ್ರಯದವರು ಓದಲಿ ಹುಡುಗ, ನಾನು ಚಿಕ್ಕ ವಯಸ್ಸಿಂದ ಓದೇ ಇಲ್ಲ ಸರ್ ನಾನು. ಆ ನಂತರನೇ ಅಪ್ಸಾ ಅಂತ ಒಂದು NGO ಇದೆ, ಆ NGOಗೆ ಸೇರಿಸ್ಬಿಟ್ಟು ಹಾಕಿದ್ರು. ಅಲ್ಲೂ ಆಮೇಲೆ ಸರ್ ನಾನು ಎಜುಕೇಷನ್ ಎಲ್ಲ ಮಾಡಿದ್ದೆ. ಆಮೇಲೆ ಹೆಂಗೆ ಯೂಶ್ವಲಾಗಿ ಏನಾಗುತ್ತೆ ಅಂದರೆ ಕಾಲಿಲ್ಲ ಅಂದ್ರೇ ಕಾಲು ಪ್ರಾಪರಾಗಿರೋರೇ ಏನು ಎಡುತ್ತಾರೆ, ತುಂಬ ಎಡುತ್ತಾರೆ ಜೀವನದಲ್ಲಿ. ಬಟ್ ನಿನಗೆ ಒಂದು ಕಾಲು ಹೋದ್ರೂ ಹೆಂಗೆ ಇಷ್ಟೊಂದು ಧೈರ್ಯವಾಗಿ ನೀನು ಬದುಕ್ತಾ ಇದೆಯಾ? ಈ ರೀತಿ ಒಂದು ನೋಡಿ, ಇವಾಗ ಡ್ಯಾನ್ಸ್ ಮಾಡಬೇಕಂದ್ರೆ ಪ್ರಾಪರಾಗಿ 2 ಲೆಗ್ ಇದ್ರೇ ಡ್ಯಾನ್ಸ್ ಮಾಡ್ಬೋದು ಅಂತ ಒಂದು ಇದಿದೆ ಆ್ಯಕ್ಚುಲಾಗಿ. ಬಟ್ ಆದರೂ ನಿಮಗೆ ಈ ಧೈರ್ಯ ಯಾಕಂದರೆ ಫಸ್ಟ್ ನಿಮ್ಗೆ ಯಾಕೆ ಇದು ಕೇಳ್ತಿದ್ದೀನಿ ಅಂದರೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲ, ತಾಯಿ ಹೊಂಟೋಗ್ಬಿಟ್ರು, ತಂದೆ ನೋಡಿದ್ರೆ ಆ ರೀತಿ ಇಂಟ್ರೆಸ್ಟ್ ತೋರಿಸದೆ ಹೋಗ್ಬಿಟ್ಟಿದ್ದಾರೆ, ಅಣ್ಣ ಪರಾರಿ, ಆ ಥರ ನೀವು ಒಬ್ಬರೇ ಇನ್ನು ಬಾರೋನರ ಆ ಸಪೋರ್ಟಿಂದ ನೀವು ಬಂದಿರೋದು. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು ಹೆಂಗೆ ನಿಮಗೆ ಆ ಒಂದು ಸ್ಟ್ರಾಂಗ್ ಒಂದು ಇದು ಬಂತು ನಿಮ್ಗೆ, ಆ ಶಕ್ತಿ ಎಲ್ಲಿಂದ ಬಂತು? ಆಮೇಲೆ ಯಾವಾಗ ನಿಮಗೆ ನಿಜವಾಗ್ಲೂ ಬದುಕಬೇಕು ನಾನು ಲೈಫಲ್ಲಿ ಪ್ರೂವ್ ಮಾಡ್ಬೇಕನ್ನೋದು ಯಾವಾಗ? ಅದೇ ಸರ್ ಕಾಲು ತೆಗೆದ್ರು. ಕರ್ನಾಟಕದಲ್ಲಿ ಸ್ವಲ್ಪ ದಿನ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾಯಿದ್ರು. ಆಮೇಲೆ ಅವರು ಸ್ವಲ್ಪ ಸ್ಲೇಟ್ ಹಿಡ್ಕೊಂಡು ಕಲ್ತ್ಕೊ ಅಂದರು. ನಾನು ಇದು 14-15 ವಯಸ್ಸಾಗಿದೆ, ಬರೆಯೋಕ್ಕೆ ಬರ್ತಲ್ಲ ನನಗೆ. ಆಮೇಲೆ ನೋಡಪ್ಪ ನೀನು ಇಲ್ಲಿಂದ ಬೇರೆ ಕಡೆ ಕಳಿಸ್ಬಿಡ್ತೀವಿ ನಾವು ಅಂದರು. ಇದು ಓದ್ಕೊಂಡ್ರೆ ನಿನಗೆ ಸ್ವಲ್ಪ ಎಲ್ಲಾದರೂ ಒಂದು ಕೂತಿರೋ ಕೆಲಸ ಕೊಡ್ತಾರೆ, ನಿನಗೆ ಬರ್ಕೊಂಡು ಕೂತ್ಕೊಂಡಿರೋ ಕೆಲಸ ಕೊಡ್ತಾರೆ ಅಂದರು. ಆವಾಗ ಭಯ ಪಡಿಸ್ಬಿಟ್ರು ಸರ್ ನನಗೆ. ಆಮೇಲೆ ನಾನು ಯೋಚನೆ ಮಾಡಿದಿಲ್ಲ ಮೇಡಮ್, ನನ್ನ ಬೇಕಾದ್ರೆ ಬಾರ್ ಹತ್ರ ನನ್ನ ಮನೆ ಇರೋದು ಅಂಜನಗರ, ಅಲ್ಲೇ ಕರ್ಕೊಂಡೋಗಿ ಬಿಟ್ಬಿಡಿ, ಬೇಕಾದ್ರೆ ನಾನು ಇಲ್ಲೆಲ್ಲ ಇರೋಲ್ಲ, ನಾನು ಕಾಲು ಹೋದ್ರೂ ಅಲ್ಲೇ ಭಿಕ್ಷೆ ಪಡ್ಕೊಂಡು ಇದ್ಬಿಡ್ತೀನಿ ಬೇಕಾದ್ರೆ ಅಂದೆ. ಇಲ್ಲ ಪಾತ್ರ ಇಲ್ಲ, ನೀವು ಒಳ್ಳೆ NGO ಸೇರಿಸ್ತೀನಿ ಬಾ ಅಂದರು. ಆಮೇಲೆ NGO ಕರ್ಕೊಂಡೋಗಿ ಅಪ್ಸಾಗೆ ಸೇರಿಸಿದ್ರೆ ಅಲ್ಲಿ ಡ್ರಾಪ್ಔಟ್ ಆಗಿರ್ತಾರಲ್ಲ ಮಕ್ಕಳು, ಆ ಡ್ರಾಪ್ಔಟ್ ಆಗಿರೋ ಮಕ್ಕಳು ಜೊತೆನೇ ಕಲ್ತ್ಕೊಳ್ಳೋದು, ಓದೋದು, ಸ್ವಲ್ಪ ಕೂರಿಸಿ ಪದಗಳನ್ನ ಓದೋದು, ಆ ಥರ ಕಲ್ತ್ಕೊಂಡು 7th ವರೆಗೂ ಪ್ರಿಪೇರ್ ಆದೆ ಸರ್ ನಾನು. ಆಮೇಲೆ ಇಲ್ಲ ನೀನು ಚೆನ್ನಾಗಿ ಓದ್ತೀಯಾ, ಡೈರೆಕ್ಟಾಗಿ ಬರ್ದ್ಬಿಡು 7th ಅಂದರು. ಆಮೇಲೆ ನಾನು ಧೈರ್ಯ ಮಾಡಿ ಆಯಿತು ಮೇಡಮ್ ನಾನು ಬರೀತೀನಿ ಅಂದ್ಬಿಟ್ಟು 7th ಓದ್ಕೊಂಡು ಚೆನ್ನಾಗಿ ಓದಿ 7th ಪಾಸ್ ಮಾಡಿಬಿಟ್ಟೆ ನಾನು. ಆಮೇಲೆ 7th ಆಮೇಲೆ 8th 9th ಓದು ಅಂದರು. ಇಲ್ಲ ಮೇಡಮ್ ನನಗೆ ಇವಾಗ ನೋಡಿದ್ರೆ 16 ವಯಸ್ಸು ಆಗ್ಬಿಟ್ಟಿದ್ದೆ, ಇವಾಗ 8th 9th ಓದೋಕ್ಕಾಗಲ್ಲ ಮೇಡಮ್, ಬೇಕಾದ್ರೆ ನೀವು ಒಂದು ಹೆಲ್ಪ್ ಮಾಡಿ 10th ಡೈರೆಕ್ಟ್ ಕೊಟ್ಬಿಡಿ ಮೇಡಮ್, ನಾನು ಬೇಕಂದರೆ ಕಷ್ಟಪಟ್ಟು ಓದಿ ಬರ್ದ್ಬಿಡ್ತೀನಿ ಮೇಡಮ್ ಅಂತಿದ್ದಾರೆ. ಅವರು ಅಪ್ಸದಲ್ಲೇ ಸ್ವಲ್ಪ ನನಗೆ ಸರಿ ಆಯಿತು ಓದು ಅಂತ ಅವಕಾಶ ಕೊಟ್ಟರು. ಆಮೇಲೆ 10th ಬರದೆ ಸರ್ ಒಂದು ಸಬ್ಜೆಕ್ಟ್ ಹೋಗ್ಬಿಡ್ತು ನನಗೆ SLC. ಆಮೇಲೆ ಡಿಪ್ಲೊಮ್ ಕೋರ್ಸ್ನ ಕೇಳ್ಕೊಂಡೆ ನಾನು, ಕೊಡಿ ಸರ್ ನಾನು ಮಾಡ್ತೀನಿ ಸರ್ ಅಂತ. ಆಮೇಲೆ 1 year ಡಿಪ್ಲೊಮ್ ಕೋರ್ಸ್ ಮಾಡಿ ಇವಾಗ ಸದ್ಯಕ್ಕೆ ಎಲೆಕ್ಟ್ರಾನಿಕ್ ಅವರೇ ಪ್ಲೇಸ್ಮೆಂಟ್ ಮಾಡ್ತಾರೆ ಸರ್. ಪ್ಲೇಸ್ಮೆಂಟ್ ಮಾಡಿ ಆಮೇಲೆ ನಾನು ಇವಾಗ ಅಲ್ಸೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಯೂನಿಕಮ್ ಅಂತ ಆಫೀಸಲ್ಲಿ. ಇವಾಗ 4,000 ರೂಪಾಯಿ ಸ್ಯಾಲ್ರಿ ಕೊಟ್ಕೊಂಡು ನಾನೇ ಸ್ಯಾಲ್ರಿ ಕೊಡ್ತಾಯಿದ್ದಾರೆ. ಅಲ್ಲೇ ಕೆಲಸ ಮಾಡಿಕೊಂಡು ನಾನು ಬ್ಯಾಚುಲರಾಗಿ ಒಂದು ರೂಮ್ ಮಾಡ್ಕೊಂಡಿದ್ದೀನಿ ಸರ್. ಈಗ ಫ್ಯಾಂಟಾಸ್ಟಿಕ್ ಅಂತ. ಪ್ಲೀಸ್ ಇಷ್ಟೊಂದು ಕಷ್ಟ ಇದ್ರೂ ಲೈಫಲ್ಲಿ ನಾನು ಮುಂದೆ ಸಾಧಿಸ್ಬೇಕು ಅಂತ ನೀವು ಹೋಗಿದ್ದೆ ನಾನು ರಿಯಲಿ ಹ್ಯಾಟ್ಸ್ ಆಫ್ ಟು ಯು. ಲೈಫ್ಲಿ ಕಷ್ಟಪಟ್ಟರೆ ಮುಂದೆ ಬಂದಿದ್ದೀರ, ತುಂಬ ಕಷ್ಟ ಅನುಭವಿಸಿದ್ದೀರಾ, ಎಷ್ಟೆಷ್ಟೋ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀರಾ. ಈ ಡ್ಯಾನ್ಸ್ ಕಲಿ ಅವು ಹೆಂಗಿಂದ ಬಂತು ಸರ್? ಇದು ಹೇಳ್ಬೇಕಾದ್ರೆ ನನಗೆ ಡ್ಯಾನ್ಸ್ ಅಂತಲೇ ಗೊತ್ತಿರಲಿಲ್ಲ. ಇದು ಡ್ಯಾನ್ಸ್ ಅಂದರೆ ಏನಂತಲೇ ಗೊತ್ತಿರಲಿಲ್ಲ ನನಗೆ. ಆದರೆ ಹ್ಯಾಂಡಿಕ್ಯಾಪ್ ಆಗಿ ನಾನು ಅಪ್ಸಾಗೆ ಸೇರ್ಕೊಂಡನಲ್ಲ NGOಲಿ, ಅಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾರೆ ಸರ್. ಆ ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ಎಲ್ಲ ಮಕ್ಕಳನ್ನ ಒಂದು ಡೇಟ್ ಫಿಕ್ಸ್ ಮಾಡಿ ಆ ಸಮಯದಲ್ಲಿ ಕಲ್ಚರ್ ಪ್ರೋಗ್ರಾಮ್ ಮಾಡ್ತಾರೆ. ಆ ಪ್ರೋಗ್ರಾಮಲ್ಲಿ ಹ್ಯಾಂಡಿಕ್ಯಾಪ್ ಒಡಿಯಲ್ ಸರ್ ಅಂತ ಅವರು ಹ್ಯಾಂಡಿಕ್ಯಾಪು, ಅವರು ಮಕ್ಕಳಿಗೆ ಸ್ವಲ್ಪ ಟೀಚ್ ಮಾಡ್ತಾರೆ ಹಂಗೆ.
ಡ್ಯಾನ್ಸ್ ಹೇಳ್ಕೊಡೋದು, ಮೂಮೆಂಟ್ ಮಾಡೋದು. ಸುಮ್ಮನೆ ಅವರು ಹ್ಯಾಂಡಿಕ್ಯಾಪು, ಅವರು ಸ್ವಲ್ಪ ಟ್ರೈ ಮಾಡ್ತಾರಲ್ಲ, ನಾನು ಅವರೇ ಮಾಡ್ತಾ ಇರುವಾಗ ನಾನು ಹೆಂಗೆ ಗ್ರಿಪ್ ಮಾಡ್ಬೋದು ಅಂದ್ಬಿಟ್ಟು ಪ್ರಯತ್ನ ಮಾಡಿದೆ ಸರ್. ಹೆಂಗೆ ಮಾಡ್ಬೋದು ಒಂದು ಸ್ಟೆಪ್ ತೋರಿಸಿ ಅಂದ್ರೆ ತೋರಿಸ್ತೀನಿ ಸರ್ ನಾನು. ಅದಂದ್ರೆ ಬರ್ತ್ಡೇ ಇಂದ ಶುರು ಆಯ್ತು ಹುಟ್ಟಿದ ಒಂದು ನಿಮಗೂ ಆ ಥರನೇ ಮಾಡ್ಕೊಂಡು ಅವ್ರು ಮಾಡೋದು, ಆ ಥರ ಮೂಮೆಂಟು. ಆಮೇಲೆ ಯಾರಿಲ್ಲ ಟೈಮಲ್ಲಿ ಪ್ರಾಕ್ಟೀಸ್ ಸ್ವಲ್ಪ ಲೆಗ್ ಎಲ್ಲ ಸೆಕ್ ಮಾಡೋದು, ಕೈಯೆಲ್ಲ ಸೆಕ್ ಮಾಡೋದು, ಈ ಥರನೇ ಕಲ್ತ್ಕೊಂಡು ನನಗೆ ಗೊತ್ತಾಗಬೇಕು. ಯಾಕಂದ್ರೆ ನನಗೆ ಇದುವರೆಗೂ ನಾನು ನೋಡಿಲ್ಲ. ಯಾಕಂದ್ರೆ ಪಾಪ ಒಂದು ಕಾಲಿದೆ, ನಾವು 2 ಕಾಲು ಇಟ್ಕೊಂಡು ಒಂದೊಂದ್ಸತಿ ಢಬಾರ್ ಅಂತ ಬೀಳ್ತೀವಿ, ತುಂಬ ಕಷ್ಟ ಆಗುತ್ತೆ. ಬಟ್ ನೀವು ಒಂದು ಕಾಲು ಇಟ್ಕೊಂಡು ಇಂಟ್ರೆಸ್ಟ್ ತಗೊಂಡು ಯಾರ್ದೋ ಬರ್ತ್ಡೇಲಿ ಇನ್ಸ್ಪೈರ್ ಆಗಿ, ಅದು ನೋಡಿ ಬರ್ತ್ಡೇ ಎಷ್ಟು ಸಿಂಬಾಲಿಕ್ ಆಗಿದೆ ಅಂದರೆ, ಹುಟ್ಟಿದ ತಕ್ಷಣ ಮಕ್ಕಳು ಏನೇನೋ ಆಸೆ ಇಟ್ಕೊಂಡು ಹುಡ್ತಾರೆ. ಅದೇ ರೀತಿ ಡ್ಯಾನ್ಸು ನಿಮಗೆ ಹೆಂಗೆ ಹುಟ್ಟಿದೆ ನೋಡಿ, ಆ ರೀತಿ ಹೆಂಗೆ ಏನಾದರೂ ಸ್ಟೆಪ್ ತೋರ್ಸೋಕ್ಕಾಗತ್ತೆ ಸರ್? ಅದು ಸಿಂಪಲಾಗಿ ಫಸ್ಟು ನಮ್ಮ ಸಾರ್ ಹೊಡ್ಕೊಡ್ತಾ ಇದ್ದಾರೆ. ಸಿಂಪಲಾಗಿ ಫಸ್ಟ್ ಇಲ್ಲಿ ಕುತ್ಕೊಂಡಿದ್ದಾರೆ ಸರ್, ಅವ್ರು ಮಾಡ್ತಾಯಿದ್ರು ಒಂದು ಸ್ಟೆಪ್ಪು ಹಿಂಗೆ ಮಾಡ್ಕೊಂಡು ಒಂದು ಸ್ಟೆಪ್ ಹಿಂಗೆ ಹೊಡೆದು ಮತ್ತೆ ಹಿಂಗೆ ಹೊಡಿತಾಯಿದ್ರು ಸರ್. ಇದು ಹೊಡಿತಾಯಿದ್ರು. ಹೆಂಗೆ ಇದು ಮಾಡ್ತಾಯಿದ್ರು ಸರ್. ಈ ಸ್ಟೆಪ್ಪು ಕಲಿಯೋಕ್ಕೆ ನನಗೆ ನೋಡಿ ಇಲ್ಲೇ ಸರ್ ಫುಲ್ ಫೈನ್ ಬಂದ್ಬಿಡ್ತು. ಇಟ್ಕೊಂಡು ಮಾಡಿ ನೀವು ಎಷ್ಟು ಈಸಿಯಾಗಿ ಮಾಡಿದ್ರಿ, ನಮಗೆಲ್ಲ ಮಾಡೋಕ್ಕಾಗ್ತದೆ ಇಲ್ಲ ಸರ್, ನಾನೇ ತುಂಬ ಕಷ್ಟಪಟ್ಟಿದ್ದೀನಿ ಸರ್. ಆಮೇಲೆ ಸರ್ ಇದು ಮೂಮೆಂಟ್ ಸ್ಟೆಪ್ಪು ಹೆಂಗೆ ಮಾಡ್ಕೊಂಡು ಸ್ವಲ್ಪನೇ ಆನ್ಸ್ಟ್ಯಾಂಡ್ ಮಾಡೋದು. ಅಂದರೆ ನಾನು ಡ್ಯಾನ್ಸ್ ಆಡ್ತಾಯಿದ್ರೆ ಅಷ್ಟೊಂದು ಮೂಮೆಂಟ್ ಸ್ಟೆಪ್ಪು ಅದೆಲ್ಲ ಬರೋಲ್ಲ ನನಗೆ, ಬ್ಯಾಲೆನ್ಸ್ ಮಾಡೋಕ್ಕಲ್ಲ. ಅದಕ್ಕೆ ಈ ಸ್ಟ್ರೆಂತ್ ಮಾಡ್ತಾರಲ್ಲ ಫ್ಲಿಪ್ಸು, ಈ ರೀತಿ ಪ್ರಾಕ್ಟೀಸ್ ಮಾಡ್ಬೋದು, ಆನ್ಸ್ಟ್ಯಾಂಡ್ ಮಾಡ್ಬೋದು. ಆ ರೀತಿ ಎಲ್ಲ ಕಲ್ತ್ಕೊಂಡು ಏನೋ ಮಾಡ್ಬೋದು. ಒಂದು 5 ನಿಮಿಷ 2 ನಿಮಿಷ ಸೇರಿಸಿ ಮ್ಯೂಸಿಕ್ಗೆ ಕಲಿಬೋದಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದೆ ಸರ್. ಸಿಂಪಲಾಗಿ ಈ ಥರ ಕಲ್ತ್ಕೊಂಡೆ ಸರ್. ಎಷ್ಟು ಮಂಡಿ ಎಲ್ಲ ಹೊಡ್ಕೊಂಡು ನನಗೆ ತುಂಬ ಕಷ್ಟಪಟ್ಟು ಕಲ್ತಿದ್ದೀನಿ. ಈ ಥರ ಪ್ರೋಗ್ರಾಮ್ನ ಆ ಸೆಲೆಬ್ರೇಷನ್ ಟೈಮಲ್ಲೆಲ್ಲ ಕೊಡೋ ಟೈಮಲ್ಲಿ ಅವರೆಲ್ಲ ಬರೀ ಕ್ಲಾಪ್ ಮಾಡೋದು, ಆಮೇಲೆ ಸ್ವಲ್ಪ ಎಂಕರೇಜ್ ಮಾಡ್ತಾಯಿದ್ರು, ಇನ್ನೂ ಕಲ್ತ್ಕೋ ಅಂತ. ನೋಡಿ ಆ ಶಕ್ತಿ ಯಾವಾಗ ನಿಮ್ಮಲ್ಲಿಂದ ಹೊರಗಡೆ ಬಂದಿದೆ ನೋಡಿ, ಅದು ಒಂದು ಬರ್ತ್ಡೇಯಿಂದ ಶುರುವಾಗಿ ಇಟ್ಸ್ ಅಮೇಝಿಂಗ್. ತುಂಬಾ ಚೆನ್ನಾಗಿದೆ. ಆಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ರಿ. ಆಮೇಲೆ ತುಂಬ ಕಷ್ಟ ಇದು ಈ ರೀತಿ ಮಾಡೋದು. ಐ ಆಮ್ ವೆರಿ ಸರ್ಪ್ರೈಸ್. ಥ್ಯಾಂಕ್ ಯು ಸರ್. ಸೋ ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಸೊ ಈ ರೀತಿ ಆಸೆ ಹುಟ್ಟಿತು. ಆಮೇಲೆ ನನ್ನ ಜೊತೆ ಮಾಡಬೇಕಂತ ಏನು ಆಸೆ, ಯಾಕೆ ಸರ್? ನಿಮ್ಮದು ತುಂಬ ಫಿಲಿಮ್ಗಳು, ಜೋಗಿಯಿಂದ ಫುಲ್ಲು ಆನಂದು ಫಿಲಿಮಿಂದ ನಿಮ್ಗೆ ತುಂಬ ಫಿಲಿಮ್ ನೋಡಿದ್ದೀನಿ ಸರ್. ನಾನು ಒಂದು ಫಿಲಿಮು ಬಿಡಲ್ಲ ಸರ್ ನಿಮ್ಮದು ಫಿಲಿಮಲ್ಲ ಅಂತ. ಅಲ್ಲಿ ನೀವು ತುಂಬ ಆಕ್ಟರಾಗಿ ತುಂಬ ಅಭಿಮಾನಿ ಮಾಡ್ತೀರಲ್ಲ ಸರ್, ಅದನ್ನೆಲ್ಲ ನೋಡಿ ನನಗೆ ನಿಮ್ಮ ಅಭಿಮಾನಿ ಸರ್ ನಾನು. ತುಂಬ ಥ್ಯಾಂಕ್ಸ್. ಅದಕ್ಕೋಸ್ಕರ ಸರ್ ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೆ, ನಾನು ನಿಮ್ಮ ಫ್ಯಾನ್ ಸರ್. ಇಲ್ಲ ಪ್ರಾಮಿಸ್. ನೀವು ಅಂದರೆ ನಾವು ಸಿನಿಮಾದಲ್ಲಿ ಹೆಂಗೆ ಗೊತ್ತಾ, ಕಟ್ ಶಾರ್ಟ್ಸ್ ತೆಗಿತೀವಿ, ಕಳ್ಳರು ನಾವು ಚಿಕ್ಕ ಪೀಸ್ ಕಟ್ ಮಾಡಿ ತೆಗೆದ್ಬಿಡ್ತೀವಿ, ಅದು ಈಸಿ. ಬಟ್ ನೀವು ನೋಡಿ ಇದೆಲ್ಲ ಮಾಡೋಕ್ಕೆ ನಮಗೆ ರೋಪಲ್ಲ ಹಾಕಬೇಕು, ತುಂಬ ಕಷ್ಟ. ಬಟ್ ಆದರೂ ನೀವು ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಈ ವಿಶ್ನ ಇದೆಯಲ್ಲ, ಅಮೇಝಿಂಗ್, ತುಂಬ ಭಾಳ ಟಚ್ಚಿಂಗ್ ವಿಶ್ ಇದು. ಯಾಕಂದರೆ ಎಲ್ಲರೂ ಬಂದಾಗ ಏನೇನೋ ಕೇಳ್ತಾರೆ ಜೀವನದಲ್ಲಿ, ನನಗೆ ಈ ಆಸೆ ಇದೆ, ಆ ಆಸೆ ಇದೆ. ಬಟ್ ನೀವು ಬಂದ್ಬಿಟ್ಟು ಡ್ಯಾನ್ಸ್ ಮಾಡಿದ ಒಂದು ಸಣ್ಣ ಆಸೆನ ಕೇಳಿದ್ದಾರೆ ನೋಡಿ, ಅದು ನನಗೆ ತುಂಬಾ ಮುಟ್ತು. ದಟ್ಸ್ ವಾಟ್ ಐ ಲೈಕ್. ಯಾಕೆ ಜನ ಯಾವಾಗಲೂ ದುಡ್ಡು ಮುಖ್ಯ ಅಲ್ಲ ಜೀವನದಲ್ಲಿ. ನಮ್ಮ ಶಕ್ತಿಯಿಂದ ನಾವು ಏನು ಮಾಡ್ಬೋದು, ನಾನು ಏನು ಸಾಧಿಸ್ಬೋದು ಅಂತ ನೀವು ಅವಾಗಲೇ ಪ್ರೂವ್ ಮಾಡಿದ್ದೀರಾ. ಯಾವಾಗ ನಿಮ್ಮ ತಂದೆ ತಾಯಿಗಳನ್ನ ನಿಮ್ಮ ಸಪೋರ್ಟಿಂದ ಬಿಟ್ಟೋಗಿ, ನಿಮ್ಮ ಅಣ್ಣ ಸಪೋರ್ಟ್ ಬಿಟ್ಟು ಹೋದ್ನೋ, ಅವತ್ತೇ ನೀವು ಪ್ರೂವ್ ಮಾಡಿಬಿಟ್ಟು ನಿಮ್ಮ ಲೈಫಲ್ಲಿ ನೀವು ಗೆದ್ರಿ ಅಂತ. ಇವತ್ತು ಈ ಆಸೆಯಿಂದ ಜನಗಳಿಗೆಲ್ಲ ತೋರಿಸ್ಕೊಟ್ಟಿದ್ದೀರಾ, ಮನುಷ್ಯನ ದುಡ್ಡು ಮುಖ್ಯ ಅಲ್ಲ, ಕಲೆ ಮುಖ್ಯ. ನಾವು ಏನೇ ಮಾಡಿದ್ರು ತೋರಿಸ್ಬೇಕು ಅನ್ನೋದನ್ನ ನೀವು ಜನಗಳಿಗೆ ತೋರಿಸ್ಕೊಟ್ಟಿದ್ದೀರಿ. ಗಿವ್ ಎ ಬಿಗ್ ಹ್ಯಾಂಡ್. ಫ್ಯಾಂಟಾಸ್ಟಿಕ್. ಅನಂತ, ಸರಿ ಸರ್. ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ ಹೇಳ್ತಾರೆ. ಅಂಥ ಫ್ರೆಂಡ್ ನಿಮ್ಗೆ ಯಾರು ಸರ್? ನನಗೆ ಹೇಳ್ಬೇಕಾದ್ರೆ ಇವಾಗ 5 ಜನ ಇದ್ದವು ಸರ್. ಅಪ್ಪು ಮತ್ತು ಪ್ರಭು ಸರ್, ಮತ್ತು ಸುದೀಪು, ಮತ್ತು ನಾಗೇಂದ್ರ, ಮತ್ತು ನಾನು. 5 ಜನ ತುಂಬ ಕ್ಲೋಸ್ ಫ್ರೆಂಡ್ ಸರ್ ನಾವು. 5 ಜನ ಕೂಡ ಒಂದು ಗ್ರೂಪ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಕಲಿಯೋದು, ಎಲ್ಲೇ ಸೋ ಕೊಡೋದು, ಈ ರೀತಿಯೇ ಮಾಡ್ತಾರೆ. ಮೇಯ್ನಾಗಿ ಪ್ರಭು ಸರ್ ಅಂತ ಒಬ್ಬರು ಬಂದಿದ್ದಾರೆ, ಇಲ್ಲೇ ಕೂತಿದ್ದಾರೆ ಸರ್, ಪ್ರಭು ಸರ್. ಹಾಯ್ ಪ್ರಭು, ನಮಸ್ಕಾರ. ನಮಸ್ಕಾರ. ಅವ್ರ ಫ್ರೆಂಡಾ? ಹೌದು ಸರ್. ನಿಮ್ಗೆ ಯಾವಾಗ ಗೊತ್ತಾಯಿತು ಅನಂತು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ? ಆ್ಯಕ್ಚುಲಿ ಅನಂತ್ ಅವರು ಏನು ಹೇಳ್ತಾ ಇದ್ದಾರೆ ಅಪ್ಸಾ ಸಂಸ್ಥೆ ಅಂತ. ಸೊ ನಾನು ಕೂಡ ಎಕ್ಸ್ ಸ್ಟೂಡೆಂಟ್ ಆಫ್ ಅಪ್ಸಾ. ನಾವು ಕೂಡ ಆಶ್ಚರ್ಯಪಟ್ವಿ, ಏನಪ್ಪ ನಾವೆಲ್ಲ 2 ಕಾಲಿದ್ದು ಕೆಲವೊಂದು ಸ್ಟೆಪ್ಗಳಲ್ಲಿ ತುಂಬ ಕಷ್ಟಪಡ್ತೀವಿ, ಬಟ್ ಕೆಲವೊಂದು ಸ್ಟಂಟ್ ಮಾಡೋಕ್ಕೆ, ಫ್ಲೋರ್ ಮೂಮೆಂಟ್ಸ್ ಎಲ್ಲ ನಮ್ಗೆ ಮಾಡೋದಕ್ಕೆ ಕಷ್ಟ. ಅದಕ್ಕೆ ತುಂಬ ಒಳ್ಳೆ ಟ್ರೈನಿಂಗ್ ತೊಗೊಳ್ಬೇಕು. ಸೊ ಅವರು ತುಂಬ ಸುಲಭವಾಗಿ ಪ್ರಯತ್ನಪಟ್ಟು ಅವರು
ತಯಾರಿ ಮಾಡಿಕೊಂಡ್ರು. ಸೊ ನಾವು ಕೂಡ ತುಂಬ ನಮ್ಮಿಂದ ಅವ್ನು ಕಲ್ತ್ಕೊಳ್ಳೋದಕ್ಕಿಂತ ಅವನಿಂದ ನಾವು ತುಂಬ ಕಲ್ತ್ಕೊಂಡ್ವಿ. ಸೊ ನಮ್ಮ ಲೈಫ್ ಸ್ಟೈಲಲ್ಲಿ ನಮ್ಮ ನೃತ್ಯ ರೂಪಕ ವಿಶ್ ಡ್ಯಾನ್ಸ್ ಥಿಯೇಟರ್ ಅಸೋಸಿಯೇಷನ್ ಅಂತ ಏನು ಶುರು ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಈ ಸ್ಫೂರ್ತಿ ಅನಂತ. ಯೂಶ್ವಲ್ ಆಗಿ ಅನಂತಗೆ ಏನು ಸಪೋರ್ಟ್ ಇಲ್ಲದೆ ಹೋದ್ರು ನೀವು ಇನ್ನೊಂದು ರೀತಿಲಿ ಒಂದು ಸಪೋರ್ಟಾಗಿ ಬಂದಿರೋದು ತುಂಬ ರೇರ್ ಆ ಥರ ಜನ ಮಾಡೋದು. ಅಷ್ಟೊಂದು ಯಾರಿಗೂ ಓಪನ್ ಹಾರ್ಟೆಡ್ ಇರಲ್ಲ. ಬಟ್ ಆ ರೀತಿ ಓಪನ್ ಹಾರ್ಟೆಡ್ ಪ್ರಭು ನೀವು ಬಂದು ಅನಂತ ಲೈಫಲ್ಲಿ ಬಂದಿದ್ದೀರಾ, ತುಂಬ ಗ್ರೇಟ್. ಯಾಕಂದರೆ ಪ್ರಪಂಚದಲ್ಲಿ ಎಲ್ಲ ರಿಲೇಷನ್ಶಿಪ್ಪು ಚೆನ್ನಾಗಿದೆ, ಬಟ್ ದ ಬೆಸ್ಟ್ ರಿಲೇಷನ್ಶಿಪ್ ಇಸ್ ಫ್ರೆಂಡ್ಶಿಪ್. ಆ ಫ್ರೆಂಡ್ಶಿಪ್ ನೀವು ಗೌರವ ಕೊಟ್ಟಿದ್ದೀರಿ. ಖುಷಿ ಆಯ್ತಾ? ಸಂತೋಷ. ಓಕೆ, ಅನಂತ ಆಸೆ ನೆರವೇರಿತು, ಆದರೆ ನನ್ನ ಆಸೆ ಇನ್ನೂ ನೆರವೇರಿಲ್ಲ. ನನಗೊಂದು ಆಸೆ ಇದೆ, ಹೇಳ, ಬಟ್ ಅದು ಹೇಳೇ ಬಿಡ್ತೀನಿ. ನಿಮಗೆ ಹೆಂಗೆ ಒಂದು ಆಸೆ ಇತ್ತು, ನನಗೂ ಅದೇ ಥರ ಒಂದು ಆಸೆ ಇದೆ. ನಿಮ್ಗೆ ಇನ್ನೊಂದು ಕಾಲ್ ಕೊಡಬೇಕು ಅಂತ, ಅದಕ್ಕೊಂದು ಸರ್ಪ್ರೈಸ್ ಕಾಲ್ ಇದೆ. ಜಸ್ಟ್ ವೈಟ್. ಮೋಹನ್ ಕುಮಾರ್ ಅವರು, ಅನಿಲ್ ಸುರಾನ್ ಅವರು, ಮುಲ್ಕೋಟೆ ಪ್ರಕಾಶ್ನವರು, ಪ್ಲೀಸ್ ಕಮ್. ನೀವು ಒಂದು ಕಾಲಲ್ಲಿ ಇಷ್ಟೊಂದು ಚಮತ್ಕಾರ ಮಾಡ್ತಾ ಇದೆಯಾ, ಈ ಇನ್ನೊಂದು ಕಾಲು ಇಟ್ಕೊಂಡು ಇಡೀ ವರ್ಲ್ಡ್ನ ಹಿಂಗೆ ತಿರುಗಿಸ್ಬೋದು. ಏನು ವರ್ಲ್ಡ್ನ ತಿರುಗಿಸ್ಬೋದು. ಕಮಾನ್, ಟೇಕ್ ಇಟ್. ನಾನು ಅಂದ್ಕೊಂಡೇ ಇರಲಿಲ್ಲ ನಿಮ್ಮ ಜೊತೆ ನಾನು ಡ್ಯಾನ್ಸ್ ಆಡ್ತೀನಿ ಅಂತ. ನೀವು ಡ್ಯಾನ್ಸ್ ನಾನು ನಿಮ್ಮ ಫಿಲಿಮ್ಗಳು ನೋಡಿದ್ದೀನಿ, ಆನಂದ್ ಫಿಲಿಮಿಂದ ಜೋಗಿವರೆಗೂ ನೋಡಿದ್ದೀನಿ. ಬಟ್ ಫಿಲಿಮಲ್ಲಿ ಮಾತ್ರ ನೋಡಿದ್ದೆ, ನಾನು ರಿಯಲ್ ಲೈಫಲ್ಲಿ ನಿಮ್ಗೆ ನೋಡ್ತೀನಿ ಅಂದ್ಕೊಂಡಿರಲಿಲ್ಲ. ಆದರೆ ನೀವು ಬಂದು ಡ್ಯಾನ್ಸ್ ಸ್ಟೆಪ್ ತೋರಿಸಂದಿದ್ದು, ನನ್ನ ಜೊತೆ ನೀವು ಡ್ಯಾನ್ಸ್ ಆಡಿದ್ದು ನನಗೆ ತುಂಬ ಸಂತೋಷ ಆಯ್ತದೆ. ಅಂದರೆ ಅಷ್ಟು ಸಂತೋಷ ಆಯ್ತದೆ. ನೀವು ಬಂದು ನನ್ನ ಟಚ್ ಮಾಡ್ತೀರ ಅಂದ್ಕೊಂಡು ಇರಲಿಲ್ಲ. ಇವತ್ತು ನನಗೆ ಅಷ್ಟು ಸಂತೋಷ ಆಯ್ತಾಯಿದೆ. ನಾನೆಲ್ಲೋ ಒಂದು ಇದ್ದೀನಿ, ಒಂದು ಮಟ್ಟಿಗೆ ಹಾರಾಡ್ತಾ ಇದ್ದೀನಿ ಅನಿಸ್ತೈತೆ ನನಗೆ.